ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯವು ಪ್ರಪ್ರಥಮ ಬಾರಿಗೆ ಯುರೋಪಿಯನ್ ಒಕ್ಕೂಟದ ಎರಾಸ್ಮಸ್ ಸಂಶೋಧನಾ ನಿಧಿಯನ್ನು ಪಡೆದುಕೊಂಡಿದೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ಖಾನ್ ಅವರು ಹೇಳಿದರು. ಅವರು ಕರ್ನಾಟಕ ಕಲಾ ಕಾಲೇಜಿನ ಪ್ರವಾಸೋದ್ಯಮ ಅಧ್ಯಯನ ವಿಭಾಗವು ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಐಸಿ ಮುಳುಗುನ್, ಪ್ರವಾಸೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಗದೀಶ್, ಪ್ರೊಫೆಸರ್ ಎಸ್ ರಾಜಶೇಖರ್, ಡಾಕ್ಟರ್ ಸಂಜಯ್ ಕುಮಾರ್ ಮಾಳಗತ್ತಿ, ಡಾಕ್ಟರ್ ಮುಕುಂದ್ ಲಮಾನಿ, ಡಾಕ್ಟರ್ ಪ್ರಭಾಕರ್ ಕಾಂಬ್ಳೆ ಸೇರಿದಂತೆ ಅನೇಕರು ಇದ್ದರು. ನಮ್ಮ ಹೊಸ ಪ್ರಾಜೆಕ್ಟ್ ಬಗ್ಗೆ ಕೇಳಿದ್ರಿ. ಇರಾಸ್ಮಸ್ ಅನ್ನೋದು ಒಂದು ಯುರೋಪಿಯನ್ ಯೂನಿಯನ್ದು ದೊಡ್ಡ ಫಂಡಿಂಗ್ ಏಜೆನ್ಸಿ. ಅದರಲ್ಲಿ ಜಾಯಿಂಟ್ ಪ್ರಾಜೆಕ್ಟ್ಸು, ಜಾಯಿಂಟ್ ಪ್ರೋಗ್ರಾಮ್ಸು, UK ಯೂನಿವರ್ಸಿಟೀಸ್ ಜೊತೆ ನಮ್ಮ ಕೊಲಾಬ್ರೇಟಿವ್ ವರ್ಕ್ಸ್ಗೆ ತುಂಬ ಸ್ಕೋಪ್ ಇದೆ. ಈ ಯೂನಿಯನ್ನಲ್ಲಿ ಒಂದು 16 ಯೂನಿವರ್ಸಿಟಿಗಳನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 16 ಯೂನಿವರ್ಸಿಟಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಒಂದು ಪ್ರಾಜೆಕ್ಟು ವರ್ಕಿಂಗ್ ಅಂತೇಳಿ ನಮ್ಮ ಯೂನಿವರ್ಸಿಟಿದೊಂದು ಡಿಪಾರ್ಟ್ಮೆಂಟಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಈಗಾಗಲೇ ತಮಗೆ ಟೈಟಲ್ ಗೊತ್ತಿದೆ. ಇದು ಸೆಕ್ರೆಡ್ ಟ್ರಾವೆಲ್ ಫಾರ್ ಗ್ರೋತ್ ಅಂತೇಳಿ, ಅಂದರೆ ರಿಲಿಜಿಯಸ್ ಟೂರಿಸಮ್ ಬೇಸಿಸಲ್ಲಿ ಒಂದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿದೆ. 48 ಲಕ್ಷ ಪೌಂಡ್ಸ್ ಅದು, ಅಂದರೆ ಇಟ್ಸ್ ಅ ಬಿಗ್ ಮನಿ. ಇಂಥ ಒಂದು ಪ್ರಾಜೆಕ್ಟ್ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯಕ್ಕೆ ಅದೊಂದು ಹೆಮ್ಮೆ. ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟ್ ಟೀಮಿಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತೇನೆ. ಡಾಕ್ಟರ್ ಜಗದೀಶ್ ಅವರು, ದತ್ತ ನಿರಂಜನ್ ಅವರು, ಡಾಕ್ಟರ್ ಸುಷ್ಮಾ, ಡಾಕ್ಟರ್ ಅರುಣ ಹೆಳ್ಳಿಕೇರಿ ಅವರೆಲ್ಲ ತುಂಬ ಕಷ್ಟಪಟ್ಟು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಾರೆ. ವಿಶೇಷವಾಗಿ ಏನಂದರೆ ಭಾರತದ 2 ಯೂನಿವರ್ಸಿಟಿಗೆ ಇಂಥ ಪ್ರಾಜೆಕ್ಟ್ ಬಂದಿರೋದು. ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಅದರಲ್ಲಿ ಕೂಡ ಈ 16 ಯೂನಿವರ್ಸಿಟಿಗಳಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಆ ಪ್ರಾಜೆಕ್ಟ್ ವರ್ಕಿಂಗ್ ಇದೆಯಲ್ಲ, ಈ 16 ಜನ ಒಂದು ಪಾರ್ಟ್ನರ್ಶಿಪ್ ಇದೆ. ಆದರೆ ಆ ಪ್ರಾಜೆಕ್ಟನ್ನು ಲೀಡ್ ಮಾಡಲಿಕ್ಕೆ ಪ್ರಾಜೆಕ್ಟ್ ಲೀಡರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ಯೂನಿವರ್ಸಿಟಿ ವರ್ಕಿಂಗ್ ಪಾರ್ಟ್ನರ್ ಆಗ್ತದೆ ಅದರಲ್ಲಿ. ಸೊ ಆ ಪಾರ್ಟ್ನರ್ಶಿಪ್ಪಿಂದಾಗಿ ನಮಗೆ ಒಳ್ಳೆ ಫಾಯ್ದೆ ಆಗಲಿಕ್ಕಿದೆ. ಆ ಪ್ರಾಜೆಕ್ಟ್ ಡಾಕ್ಟರ್ ಜಗದೀಶ್ ಅವರು ವರ್ಕಿಂಗ್ ಲೀಡರ್ ಆಗಿದ್ದಾರೆ. ಸೊ ಅಂಥ ಒಂದು ಪ್ರಾಜೆಕ್ಟ್ ನಮಗೆ ಬಂದಿದೆ. ಇದನ್ನು ಇನ್ನೂ ಮುಂದೆ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಒಳ್ಳೆ ಆಗ್ತದೆ ಅಂತ ನನ್ನ ಒಂದು ಅನಿಸಿಕೆ. ಈಗ ರಿಲಿಜಿಯಸ್ ಟೂರಿಸಮಲ್ಲಿ ಬಂದಿದೆ, ಮುಂದೆ ಟೂರಿಸಮ್ ಇಟ್ಕೊಂಡು ನಾವು ಒಳ್ಳೆ ಇನ್ನೊಂದು ಹೋಗ್ಬೋದು. ಈಗ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ರಿಲಿಜಿಯಸ್ ಟೂರಿಸಮ್ ಅಲ್ಲದೆ ಬೇರೆ ನಮ್ಮ ಕೋಸ್ಟಲ್ ಭಾಗದಲ್ಲಿ ಮೆಡಿಕಲ್ ಟೂರಿಸಮ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ತುಂಬ ಮೆಡಿಕಲ್ ಕಾಲೇಜಸ್ ಎಲ್ಲ ಇದ್ದಾವಲ್ಲಿ. ಅದಕ್ಕಾಗಿ ದೇ ಹ್ಯಾವ್ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ಆಸ್ ಮೆಡಿಕಲ್ ಟೂರಿಸಮ್. ನಮ್ಮದು ಕೂಡ ನಮ್ಮ ಧಾರವಾಡ ಏರಿಯಾದಲ್ಲಿ ನಮ್ಮ ಯೂನಿವರ್ಸಿಟಿ ಜೂರಿಸ್ಡಿಕ್ಷನ್ ಏನೇನು ಬರ್ತದೆ ಅದನ್ನು ನೋಡಿಕೊಂಡು ನಾವು ಆ ಒಂದು ಟೈಪ್ ಆಫ್ ಟೂರಿಸಮ್ ಹಬ್ಬನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಆ ಟೂರಿಸಮ್ ಹಬ್ ಮಾಡಲಿಕ್ಕೆ ವಿಶ್ವವಿದ್ಯಾಲಯದ ಈ ಟೂರಿಸಮ್ ಡಿಪಾರ್ಟ್ಮೆಂಟು ಒಳ್ಳೆ ಸ್ಕೋಪ್ ಇದೆ. ಹಾಗಾಗಿ ವಿಶ್ವವಿದ್ಯಾಲಯದಿಂದ ಏನೇನು ಸಹಕಾರ ಬೇಕು ನಮ್ಮ ಟೂರಿಸಮ್ ಡಿಪಾರ್ಟ್ಮೆಂಟಿಗೆ ಅವ್ರಿಗೆಲ್ಲ ನಾವು ಕೊಡ್ತೇವೆ. ಮುಂದೆ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಒಳ್ಳೆ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದೊಂದು ಸರ್ಟಿಫಿಕೇಟ್ ಕೋರ್ಸ್ ಆಗ್ಬೋದು. ಈಗ ಇಂಥವೆಲ್ಲ ಕೋರ್ಸಸ್ನ ಸ್ಟಾರ್ಟ್ ಮಾಡಿ ಹೊಸ ಟೆಕ್ನಾಲಜಿ ಟೂರಿಸಮಿಗೆ ತಂದು ನಾವು ಯೂನಿವರ್ಸಿಟಿಯಿಂದ ಇದಕ್ಕೆ ಸ್ಕೋಪ್ ಕೊಟ್ಟು ಎಲ್ಲ ಸಹಕಾರ ಕೊಡ್ತೇವೆ. ಒಳ್ಳೆ ಪ್ರಾಜೆಕ್ಟ್ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇಟ್ಸ್ ಅ ಪ್ರಾಜೆಕ್ಟ್ ಫಾರ್ 3 years ಸರ್. 3 yearsಗೆ ಪ್ರಾಜೆಕ್ಟ್ ಸರ್. ಇದು ಪ್ರಾಜೆಕ್ಟ್ ಇದ್ದ ಹಾಗೆ ಒನ್ ಟೈಮ್ ಫಂಡಿಂಗ್ ಫಾರ್ 3 years. Then depending on the result, the project may be extended or another project we can apply. But being on the Erasmus group is important. ಕರ್ನಾಟಕ ವಿಶ್ವವಿದ್ಯಾಲಯ ಆ ಲೆವೆಲಿಗೆ ಬಂದಿದೆ ಈಗ. ಸೊ ಇರಾಸ್ಮಸ್ ಗ್ರೂಪಿಗೆ ಒಮ್ಮೆಲೆ ಹೋದರೆ ದೆನ್ ಆಟೋಮೆಟಿಕ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ಸು ಅದರಲ್ಲದೆ ಬೇರೆ ಡಿಪಾರ್ಟ್ಮೆಂಟ್ಸು ಬರ್ಬೋದು. ರಿಲಿಜಿಯಸ್ ಟೂರಿಸಮ್ ಕಾನ್ಸೆಪ್ಟನ್ನು ಡೆವಲಪ್ ಮಾಡೋದು ಸರ್. ಈಗ ಇದರಲ್ಲಿ ಬೇಸಿಕ್ ಏನು ಹೇಳ್ತಾ ಇದ್ರು, ಸಸ್ಟೈನಬಲ್ ಡೆವಲಪ್ಮೆಂಟ್ ಮೇಲೆ ಆಗಿದೆ. ಆಲ್ರೆಡಿ ದಟ್ಸ್ SDGಗೆ 17 ಗೋಲ್ಸ್ ಇದ್ದಾವೆ. ಒನ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಈಸ್ ಥ್ರೂ ಟೂರಿಸಮಿಂದ ಏನು ಮಾಡಬೇಕು. ಸೊ ನಮ್ಮವ್ರ ಪ್ರಾಜೆಕ್ಟ್ ಏನು ಮಾಡಿದ್ದಾರೆ ಈಗ, ಈ ರಿಲಿಜಿಯಸ್ ಟೂರಿಸಮ್, ದೇರ್ ಆರ್ ಸೋ ಮೆನಿ ರಿಲಿಜಿಯಸ್ ಪ್ಲೇಸಸ್ ಅರೌಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ಇಫ್ ಯು ಟೇಕ್. ಸೊ ಆ ಟೂರಿಸಮ್ ಪ್ಲೇಸಸ್ಸಿಗೆ ಜನ ಬರ್ತಾರೆ, ಅವ್ರು ಹೋಗ್ತಾ ಇರ್ತಾರೆ. ಸೊ ಹೌ ಡು ಯು sustain tourism, and through that how culture can be exchanged, how cultural exchange can happen.